ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ 100% ರಿಸಲ್ಟ್ ಕೊಡುವಂಥ ಹೇರ್ ಆಯಿಲು. ನೀವು ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಹೊರಗಡೆಯಿಂದ ತರೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮನೇಲಿ ಮಾಡ್ಕೊಬೋದು. ಈ ಆಯಿಲಿಗೆ ನಾನು ಬಳಸಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಿಮಗೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ ಲಿಂಕು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ, ನನ್ನ 2 ಮಕ್ಕಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅವ್ರ ಜಡೆಗಳನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ರೆಮಿಡಿಗಳನ್ನ ಮಾಡಿನೇ ನಾನು ಇವ್ರಿಗೆ ಜಡೆಗಳನ್ನ ಇಷ್ಟು ಚೆನ್ನಾಗಿ ಬರ್ಸಿರೋದು. ಯಾಕಂದರೆ ಈಗ ಎಲ್ಲ ಅಮ್ಮಂದ್ರಿಗೂ ಒಂದೇ ಚಿಂತೆ, ಮಕ್ಳುಗಳಿಗೆ ಜಡೆ ಸರಿಯಾಗಿ ಬರ್ತಾ ಇಲ್ಲ, ಕೂದಲು ಉದುರುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಏನು, ಇದೆಲ್ಲದಕ್ಕೂ ಇದು ರಾಮಬಾಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಬೆಟ್ಟದ ನಲ್ಲಿಕಾಯಿನ ಒಣಗಿಸಿರೋವಂಥದ್ದು ತೊಗೊಂಡಿದ್ದೀನಿ. ಇದೆಲ್ಲ ಪೌಡ್ರ್ ಮಾಡ್ಕೊಳಕ್ಕೆ ಬೇಕಾಗಿರೋವಂಥದ್ದು. ಇದು ನೋಡಿ ಕಾರೆಕಾಯಿ ಅಂತ, ಇದು ಬೀಜ ತೆಗೆದ್ಬಿಟ್ಟು ಬಳಸಬೇಕು. ಇದು ನೋಡಿ ಅಳಲೆಕಾಯಿ ಅಂತ, ಇದು ಕೂಡ ಅಷ್ಟೇ ಚೆಚ್ಬಿಟ್ಟು ಇದ್ರ ಒಳಗಡೆ ಇರೋವಂಥ ಬೀಜ ನೋಡಿ ನಿಮಗೆ ಕಡಲೆಕಾಳು ಥರ ಇರುತ್ತೆ, ನೋಡೋಕ್ಕೆ ತಿನ್ನೋಕ್ಕೆ ರುಚಿ ಮಾತ್ರ ಕಡಲೆ ಬೀಜ ಥರ ಇರುತ್ತೆ. ಇದನ್ನು ಕೂಡ ಚೆಚ್ಬಿಟ್ಟು ಪೌಡ್ರ್ ಮಾಡ್ಕೊಬೇಕು. ಇದೆರಡರದ್ದು ಬೀಜನ ತೆಕ್ಕೊಬೇಕು. ಇಲ್ಲಿ ನೋಡಿ ದಾಸವಾಳ, ಇದು ಪಗಡೆ ಹೂವು ಅಂತಾರೆ ನೋಡಿ, ಇದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಪಗಡೆ ಹೂವು ಅಂತ. ಇದು ಜಟಮಾಂಸಿ, ಇದು ದಾಸವಾಳದ್ದು ಹೂವು ಒಣಗಿಸಿರೋವಂಥದ್ದು. ಇವಾಗ ನಾನು ಇಲ್ಲಿ ನೋಡಿ, ಇದು ಮೆಹಂದಿ ಪೌಡರು, ಇದು ನೀಲಂ ಪೌಡರು, ನೀಮ್ ಪೌಡರು, ಇದು ಇಂಡಿಗೋ ಪೌಡರು, ಇದು ತುಳಸಿ ಪೌಡರು, ಇದು ಬಿಲ್ವಪತ್ರೆ ಕಾಯ್ದು ಪೌಡರ್. ಇದು ಅದು ಸಿಕ್ಕಿಲ್ಲ ಅಂದರೆ ಎಲೆದು ಕೂಡ ಬಳಸ್ಕೊಬೋದು. ನೋಡಿ, ಇಲ್ಲಿ ಧನಿಯಾ ಕೂಡ ಬಳಸ್ತೀನಿ. ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಧನಿಯಾ, ಅದಕ್ಕೆ ಕೂಡ ನಾನು ಇಲ್ಲಿ ಧನಿಯಾ ಕಾಳು ಕೂಡ ನಾನು ಬಳಸ್ತಾ ಇದ್ದೀನಿ. ಇದ್ರ ಅಳತೆ ಎಲ್ಲ ನಾನು ಎಣ್ಣೆ ಮಾಡಬೇಕಾದಾಗ ತೋರಿಸ್ತೀನಿ. ನೋಡಿ, ಮೆಂತ್ಯ, ಇದು ಕಲೋಂಜಿ, ನೋಡಿ ಇವಾಗ ಇದು ಬಜೆ, ಮಕ್ಳುಗಳಿಗೆಲ್ಲ ತೇಯ್ದಾಕ್ತಾರಲ್ಲ ಅದೇ ಬಜೆ. ಇದು ಎಳೆ ಮಕ್ಳುಗಳಿಗೆಲ್ಲ ತೇಯ್ದಾಕ್ತಾರಲ್ಲ ಅದು. ಇದು ನೋಡಿ ಬಿಳಿ ಅರ್ಶಿನ ಅಂತ, ಕಚೋರ ಅಂತ ಕೂಡ ಕರೀತಾರೆ ಇದನ್ನ. ಇದು ನೋಡಿ ಒಣ ಶುಂಠಿ, ರೋಸ್ಮೆರಿ, ಇದು ಪಪ್ಲಿ ಚಕ್ಕೆ ಅಂತ ಕರೀತಾರೆ, ಆಲ್ಕನಟ್ ರೂಟ್ಸ್ ಅಂತ ಕೂಡ ಕರೀತಾರೆ ಇದನ್ನ. ಈ ನವರತ್ನ ತೈಲ ಎಣ್ಣೆ ಬರುತ್ತೆ ನೋಡಿ, ಅದಕ್ಕೆಲ್ಲ ಇದೇ ಕಲರ್ನೇ ಯೂಸ್ ಮಾಡೋದವರು. ಇದು ಬಂದು ಎಣ್ಣೆಗೆ ಹಾಕಿದ್ರೆ ಡಾರ್ಕ್ ರೆಡ್ ಕಲರ್ ಬರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಸ್ಕಿನ್ ಅಲರ್ಜಿಗಳಿಗೆಲ್ಲ ಭಾಳ ಒಳ್ಳೇದಿದು. ಈಗ ನಾನು ಲಾವಂಚ ಬೇರ್ ತೋರಿಸ್ತಾ ಇದ್ದೀನಿ. ಇದು ನೋಡಿ ಪನ್ನೀರ್ ಗುಲಾಬಿ ಅಂತ ಸಿಗುತ್ತೆ ನೋಡಿ ಮಾರ್ಕೆಟಲ್ಲಿ, ಅದನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಇದು ಕೂಡ ಈಸಿಯಾಗಿ ನಾವು ಮನೇಲೇ ನೆರಳಲ್ಲಿ ಒಣಗಿಸ್ಬಿಟ್ಟು ಮಾಡ್ಕೊಬೋದು. ಬನ್ನಿ ಎಣ್ಣೆ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊತಾ ಇದ್ದೀನಿ, ಗಾಣದ್ದು. ಕೋಲ್ಡ್ ಪ್ರೊಸೀಡ್ ಆಯಿಲು ನಿಮಗೆ ಒಳ್ಳೆಯದು, ಅದನ್ನೇ ಯೂಸ್ ಮಾಡಿ. ನೋಡಿ 3 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನು ಅರ್ಧ ಲೀಟ್ರ್ ಎಳ್ಳೆಣ್ಣೆ ಸೇರಿಸ್ಕೊತಾ ಇದ್ದೀನಿ. 1/4 ಲೀಟ್ರಷ್ಟು ಸಾಸಿವೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ 1/4 ಲೀಟ್ರು ಎಳ್ಳೆಣ್ಣೆ ಕೂಡ ಸೇರಿಸ್ಕೊಬೋದು. ಇವಾಗ ಇದಕ್ಕೆ ಲಾವಂಚ ಬೇರು ಮತ್ತು ಜಟಮಾಂಸಿ 50 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಗ್ಯಾಸು ಸಣ್ಣ ಉರಿಲೇ ಇರಬೇಕು. ನೋಡಿ, ಈಗ ನಾನು ಪಪ್ಲಿ ಚಕ್ಕೆ ಆಲ್ಕನೆಟ್ ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ, ಇದು ಕೂಡ 50 ಗ್ರಾಮ್ನಷ್ಟು. ಇದನ್ನು ಸಣ್ಣ ಸಣ್ಣದಾಗಿ ಮುರಿದು ಹಾಕ್ಕೊಳ್ಳಿ. ಮಿಕ್ಸಿ ಮಾಡೋದೇನು ಬೇಡ, ಹಾಗೆ ಹಾಕ್ಕೊಳ್ಳಿ. ಇದು ಮಿಕ್ಸಿಗೆ ಸರಿಯಾಗಿ ಬರೋದು ಇಲ್ಲ ಕೂಡ. ನೋಡಿ, ಇದು ಈಗ ಆಲ್ಕನೆಟ್ ರೂಟ್ಸ್ ಹಾಕ್ತಿದ್ದಾಗೇ ಆ ಕಲರ್ ನೋಡಿ ಚೇಂಜಸ್ ಆಗ್ತಾ ಇದೆ, ಆ ರೆಡ್ ಕಲರ್ ಬರ್ತಿದೆ. ಇವಾಗ ನಾನು ರೋಸ್ಮೆರಿ ಹಾಕ್ಕೊತಾ ಇದ್ದೀನಿ.
ಸಣ್ಣ ಉರಿಲೇ ಮಾಡಿ, ಹೈ ಫ್ಲೇಮ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಆ ಎಣ್ಣೆ ಸೀದ್ರೆ ನಮ್ಗೆ ಇದರಲ್ಲಿರೋ ಮೆಡಿಸನ್ ಪ್ರಾಪರ್ಟೀಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಬೇಕು. ಇದನ್ನು ಒಂದು 5 ರಿಂದ 10 ನಿಮಿಷದವರೆಗೂ ಸಣ್ಣ ಉರಿಲಿ ನಾವು ಬೇಯಿಸ್ಕೊಬೇಕು. ಇವಾಗ ನೋಡಿ, ನಾನು ಇದಕ್ಕೆ ಒಣಗಿರೋಂಥ ದಾಸವಾಳ ಹೂವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ 50 ಗ್ರಾಮ್ನಷ್ಟು. ಇದನ್ನು ಕೂಡ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಎಣ್ಣೆಲೆ. ನೋಡಿ, ಈ ರೀತಿ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ನೊರೆ ಬರೋವರೆಗೂ ನಾವು ಇದನ್ನು ಕುದಿಸ್ಕೊಬೇಕು. ಒಂದು 15 ರಿಂದ 20 ನಿಮಿಷ ಟೈಮ್ ತೊಗೊಳುತ್ತಿದ್ದು. ನೋಡಿ, ಕಲರ್ ಎಷ್ಟು ಚೇಂಜ್ ಆಯಿತು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಇದು. ಇವಾಗ ನಾನು ಇದಕ್ಕೆ ನೋಡಿ 1 ಬಟ್ಲಷ್ಟು ಮೆಂತ್ಯನ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಕೂಡ 50 ಗ್ರಾಮ್ನಷ್ಟು. ಇವಾಗ ನಾನು ಇದಕ್ಕೆ ಧನಿಯಾ ಕೂಡ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೇಮ್ ಒಂದೇ ಬೌಲಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ನಾನು. ಪಗಡೆ ಹೂವಿನ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಒಣಶುಂಠಿ ಪೌಡರು, ಕಚೋರ ಪೌಡರು, ಕಲೋಂಜಿ, ಬೆಟ್ಟದ ನಲ್ಲಿಕಾಯಿ ಪೌಡರು, ತಾರೆಕಾಯಿ ಪೌಡರು, ಕಾರೆಕಾಯಿ ಪೌಡರು. ಇವಾಗ ಇದಕ್ಕೆ ಬಜೆ ಕೂಡ ಪೌಡ್ರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಚಕ್ಕೋತ ಹಣ್ಣು ಬರುತ್ತಲ್ಲ, ಅದ್ರ ಚಿಪ್ಪೆನ ಒಣಗಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡಿಬಿಟ್ಟು. ಇದ್ರ ಬದಲಾಗಿ ನಿಂಬೆ ಹಣ್ಣಿನ ಚಿಪ್ಪೆ ಕೂಡ ನೀವು ಪೌಡ್ರ್ ಮಾಡಿ ಹಾಕೊಬೋದು. ಮೆಹಂದಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಬಿಲ್ವ ಪತ್ರೆ ಪೌಡರು, ಬಿಲ್ವಕಾಯಿ ಪೌಡರು, ಇಂಡಿಗೋ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮೆಹಂದಿ ಪೌಡರ್ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ, ಇನ್ನು ಗ್ಯಾಸು ಸಣ್ಣ ಉರಿಲಿ ಹುರಿತಾ ಇದೆ. ನೋಡಿ, ಈ ಹಂತದಲ್ಲಿ ನಾವು ಇದನ್ನು ಆಫ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಬೇಕು. ಇವಾಗ ನಾನು ಇದಕ್ಕೆ ತುಳಸಿ ಪೌಡರು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ರೋಸ್ ಪೌಡರು 1 ಕಪ್ಪಷ್ಟು. ನೋಡಿ, ಇವಾಗ ಇದನ್ನು ಒಂದು ಹಾರ್ಕೊಳ್ಳೋಕ್ಕೆ ಪ್ಲೇಟ್ ಮುಚ್ಚಿ ಇಟ್ಬಿಡಬೇಕು. ಇದನ್ನು ನಾವು 1 ವಾರ ಇದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು. 1 ವಾರದ ನಂತರ ಇದನ್ನು ನಾವು ಸೋಸ್ಕೊಬೇಕು. ನೋಡಿ, ಈ ರೀತಿ ಕಾಟನ್ ವೇಲ್ ಬರುತ್ತಲ್ಲ, ಕಾಟನ್ ವೇಲ್ಗೆ ನಾವು ಕಾಟನ್ ವೇಲಲ್ಲಿ ನಾವು ಇದನ್ನು ಸೋಸ್ಕೊಬೇಕು. ಎಣ್ಣೆ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಇವಾಗ. ನೋಡಿ, ಈ ರೀತಿ ತಕ್ಕೊಂಡು ಬಟ್ಟೆಯಲ್ಲಿ ನಾವು ಸ್ವಲ್ಪನೇ ತಕ್ಕೊಂಡು ಗಟ್ಟಿಯಾಗಿ ಹಿಂಡ್ಕೋಬೇಕು. ಇದನ್ನು ಹಿಂಡ್ಕೊಂಡು ನೀವು ಯಾವ್ದಾದ್ರು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ 6 ತಿಂಗಳು 1 ವರ್ಷ ಆದರೂ ಇದು ಯಾವುದೇ ರೀತಿ ಹಾಳಾಗೋದಿಲ್ಲ. ಆಯುರ್ವೇದಿಕ್ ಮೆಡಿಸನ್ ಇದರಲ್ಲಿ ಎಕ್ಸ್ಪೈರಿ ಡೇಟೇ ಇರೋದಿಲ್ಲ ಆ್ಯಕ್ಚುಲಿ. ಸೊ ನೀವು ಎಷ್ಟು ದಿವಸ ಬೇಕಾದರೂ ಇದನ್ನು ಇಟ್ಕೊಂಡು ಬಳಸ್ಬೋದು. ಮಕ್ಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು, ಎಲ್ಲರಿಗೂ ನೀವು ಇದನ್ನು ಬಳಸ್ಬೋದು. ನೋಡಿ, ಈ ರೀತಿ ಗಟ್ಟಿಗೆ ಹಿಂಡ್ಕೋಬೇಕು. ಆ ಹಿಂಡಬೇಕಾದಾಗ ನಿಮಗೆ ನನ್ನ ಕೈ ಕಲರಲ್ಲೇ ಗೊತ್ತಾಗ್ತಿರ್ಬೋದು ಎಣ್ಣೆ ಎಷ್ಟು ಕಲರಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಬರುತ್ತೆ ಇದು ಎಣ್ಣೆ. ನೀವು ಕೂಡ ಟ್ರೈ ಮಾಡಿ, ಮನೇಲೇ ಮಾಡ್ಕೊಳ್ಳಿ. ಹೊರಗಡೆ ಎಣ್ಣೆಗಳು ತುಂಬ ಎಕ್ಸ್ಪೆನ್ಸಿವ್ ಇದೆ. ನಾವು ಮನೇಲಿ ಒಂದು ಸತಿ ಮಾಡಿಕೊಂಡ್ರೆ 6 ತಿಂಗಳು ವರ್ಷದವರೆಗೂ ಆರಾಮ್ಸೆ ಬಳಸ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.